ಭಯ ಪಡ್ಕೊಂಡು ಕೂತ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಒಂದಿನ ಒಬ್ಬ ಬಡ ಕಟ್ಟಿಗೆ ಮಾರುವವ ಪ್ರತಿದಿನ ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದು ಪೇಟೆಯಲ್ಲಿ ಮಾರಿ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ಒಂದಿನ ತುಂಬಾ ಕತ್ಲಾಗಿತ್ತು, ಆದ್ರೂ ಅವನು ಕಟ್ಟಿಗೆ ತರೋಕೆ ಅಂತ ಕಾಡಿಗೆ ಹೋಗ್ತಾನೆ. ದಾರಿ ಮಧ್ಯದಲ್ಲಿ ಅವನ ಕಾಲಿಗೆ ಏನೋ ತರ್ಚಿದಂತಾಗುತ್ತೆ, ಆದ್ರೂ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬೇಗ ಬೇಗ ಕಟ್ಟಿಗೆ ಕಟ್ಕೊಂಡು ಹೋಗೋಣ ಅಂತ ಹೇಳಿ ಕಟ್ಟಿಗೆ ಎಲ್ಲ ಕಟ್ಕೊಂಡು ಅಲ್ಲಿಯೇ ಇದ್ದಂತಹ ಒಂದು ಮರದ ಬಳ್ಳಿಯನ್ನ ತಗೊಂಡು ಕಟ್ಟಿಗೆಯನ್ನ ಕಟ್ಕೊಂಡು ಮನೆಗೆ ತಗೊಂಡು ಬರ್ತಾನೆ. ಕತ್ತಲಾದ್ರಿಂದ ನಾಳೆ ಮಾರೋಣ ಅಂತ ಹೇಳಿ ಅದನ್ನ ಮನೆಯ ಹೊರಗೆ ಇಟ್ಟು ಹೋಗಿ ಮಲ್ಕೊಳ್ತಾನೆ. ಮಾರನೇ ದಿನ ಬೆಳಗ್ಗೆ ಕಟ್ಟಿಗೆ ಮಾರೋಣ ಅಂತ ಹೇಳಿ ಕಟ್ಟಿಗೆ ತಗೊಂಡು ಹೋಗೋದಿಕ್ಕೆ ಮನೆ ಮುಂದೆ ಬರ್ತಾನೆ. ಆದ್ರೆ ಅಲ್ಲಿ ನೋಡಿದ್ರೆ ಅವನಿಗೆ ಗಾಬರಿ ಆಶ್ಚರ್ಯ ಎಲ್ಲ ಆಗುತ್ತೆ. ಯಾಕಪ್ಪ ಅಂದ್ರೆ ಅವನು ಕಟ್ಟಿಗೆ ಕಟ್ಟಿದ್ದು ಮರದ ಬಳ್ಳಿ ಅಲ್ಲ, ಹಾವು ಅಂತ. ಆದ್ರೆ ಆ ಹಾವು ಸತ್ತೋಗಿರುತ್ತೆ. ಆದ್ರೂ ಸಹ ಅವನು ಗಾಬರಿ ಪಟ್ಕೊಂಡು ಅಲ್ಲೇ ಜೀವ ಬಿಟ್ಬಿಡ್ತಾನೆ. ಯಾಕೆ ಹೀಗಾಯ್ತು ಅಂದ್ರೆ ಅವನು ಅನ್ಕೊಂಡಿರ್ತಾನೆ, ಈ ಹಿಂದೆ ಅವನಿಗೆ ಕಾಲ್ಗೆ ತರ್ಚಿತ್ತಲ್ಲ, ಅದು ಆ ಹಾವೇ ಕಚ್ಚಿರ್ಬಹುದು ಅಂತ. ತನ್ನ ಮೈಯಲ್ಲಿ ವಿಷ ಇದೆ ಅನ್ಕೊಂಡು ಅವನಿಗೆ ಅಲ್ಲೇ ಗಾಬರಿ ಪಟ್ಕೊಂಡು ಅಲ್ಲೇ ಎದೆ ಹೊಡೆದು ಸತ್ತು ಹೋಗ್ತಾನೆ. ನೋಡಿದ್ರ ಸ್ನೇಹಿತರೆ, ಒಂದೇ ಒಂದು ಭಯದಿಂದ ಅವನು ಯಾವ ಸ್ಥಿತಿ ತಲುಪ್ತಾ ಅಂತ. ತನಗೆ ಹಾವು ಕಚ್ಚದೇ ಇದ್ರೂ ಹಾವು ಕಚ್ಚಿದೆ ಅನ್ನೋ ಭ್ರಮೆಯ ಭಯದಲ್ಲಿ ಅವನು ತನ್ನ ಜೀವನೇ ಬಿಟ್ಬಿಡ್ತಾನೆ. ಇದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ, ಎಷ್ಟೊಂದು ಸರಿ ನಾವು ಅನಗತ್ಯವಾದ ಭಯ ಪಟ್ಕೊಂಡು ನಮ್ಮ ಜೀವನನೇ ಹಾಳು ಮಾಡ್ಕೊಳ್ತೀವಿ. ಯಾವುದೇ ಸಮಸ್ಯೆ ಆದ್ರೂ ಅಷ್ಟೇ, ಅದಕ್ಕೊಂದು ಪರಿಹಾರ ಅಂತ ಆ ದೇವರು ಇಟ್ಟೇ ಇಟ್ಟಿರ್ತಾನೆ. ಅದಕ್ಕೆ ತಾಳ್ಮೆಯಿಂದ ಯೋಚಿಸಿ, ಖಂಡಿತ ದಾರಿ ಅದಕ್ಕೆ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಈ ಕತೆ ಇಷ್ಟ ಆಯ್ತಾ? ಹಾಗಾದ್ರೆ ಇದೇ ರೀತಿಯ ಒಳ್ಳೆ ಒಳ್ಳೆ ಮೋಟಿವೇಶನ್ ಕತೆಗಳನ್ನ ನಿಮ್ಗೆ ಹೇಳ್ತೀನಿ. ಹಾಗಾದ್ರೆ ಇನ್ಯಾಕ್ ತಡ, ನನ್ನ ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬ್ನಲ್ಲಿ ನನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿದ್ರೆ ಖಂಡಿತ ನಿಮ್ಗೆ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.